ಮತ್ತು ಇಲ್ಲಿ ಸಿಟಿ ರವಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀವಿ. ಈಗಾಗಲೇ ನಾವು ವೈಮಾನಿಕ ಸಮೀಕ್ಷೆ ಮಾಡಿದ್ದೀವಿ. ಜೊತೆಗೆ ಎಕರೆಗೆ 17,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀವಿ. NDRF ರೂಲ್ಸನ್ನು ಇವರು ಬದಲಾಯಿಸ್ತಾ ಇಲ್ಲ BJP ಅವರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಈಗ ರೈಲ್ವೆ ಹೋದ್ಮೇಲೆ ಟಿಕೆಟ್ ತಗೋತಾ ಇದ್ದಾರೆ. ಪ್ರವಾಹ ಇದ್ದಾಗ BJP ಅವರು ಬರಲಿಲ್ಲ, ಪ್ರವಾಹ ಇಳಿದ ಮೇಲೆ ಯಾಕೆ ಬಂದರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಈ ಪರಿಸ್ಥಿತಿ ಬಂದಿದೆ. ಇದು ಕಾಟನ್ನು ಸರಿಯಾಗಿ ಬೆಳೆ ಬಂದಿದ್ರೆ ರೈತ ಅವನೇ ಸರ್ಕಾರಕ್ಕೆ ಕೊಡೋನು. ಇವತ್ತು ಅವನ ಪರಿಸ್ಥಿತಿ ಬೇಡೋ ಪರಿಸ್ಥಿತಿಗೆ ಬಂದು ನಿಂತಿದೆ. ನೀಡ್ತಿದ್ದವನು ಬೇಡೋ ಪರಿಸ್ಥಿತಿಗೆ ಅತಿವೃಷ್ಟಿ ಕಾರಣಕ್ಕೆ ಬರೋಂಗಾಗಿದೆ. ಅದಕ್ಕೆ ನಾವು ಹೇಳೋದೇನಂತಂದರೆ, ನೀವು ಅಶೋಕನ ಟೀಕೆ ಮಾಡಬೇಕಾ, ಮಾಡಿ ಪರಿಹಾರ ಕೊಡಿ. CT ರವಿನ ಟೀಕೆ ಮಾಡಬೇಕಾ, ಮಾಡಿ ಪರಿಹಾರ ಕೊಡಿ. BJP ಅವ್ರನ್ನ ಟೀಕೆ ಮಾಡಿದೆವ್ರು ನಿಮಗೆ ತಿಂದ ಅನ್ನ ಅರ್ಗಲ್ವಲ್ಲ, ದಿನಾ ಟೀಕೆ ಮಾಡಿ. ಒಂದು 50,000 ರೂಪಾಯಿ ಎಕರೆಗೆ ಪರಿಹಾರ ಕೊಡಿ. 50,000 ರೂಪಾಯಿ ಪರಿಹಾರ ಕೊಟ್ಟು ದಿನ ಬೆಳಗ್ಗೆ ಎದ್ದು ನಮ್ಮನ್ನೇ ಟೀಕೆ ಮಾಡಿ. ಯಾರು ಬೇಡ ಅಂತಾರೆ, ಮಾಡಿ ನಮ್ಮನ್ನು ಟೀಕೆನ. ಯಾಕೆಂದ್ರೆ ನಿಮಗೆ ತಿಂದ ಅನ್ನ ಅರಗಬೇಕು ಅಂದರೆ ಟೀಕೆ ಮಾಡಬೇಕು. ಹಾಗಾಗಿ ನೀವು ಟೀಕೆ ಮಾಡಿ, ಆದರೆ ಒಂದು 50,000 ಎಕರೆಗೆ ಪರಿಹಾರ ಕೊಡಿ. ಮನೆ ಕಳ್ಕೊಂಡವ್ರಿಗೆ ಒಂದು 5 ಲಕ್ಷ ಪರಿಹಾರ ಕೊಡಿ. NDRF ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಇದ್ದಾಗ 2,500 ರೂಪಾಯಿ ಕೊಡ್ತಿದ್ರು. ಮೋದಿ ಬಂದ ಮೇಲೆ 13,000 ಮಾಡಿದ್ರು. ನೀವು ನಮಗೆ ಪಾಠ ಹೇಳಬೇಡಿ. ನಾವು 13,000 ರೂಪಾಯಿಗೆ ಯಡಿಯೂರಪ್ಪನವ್ರು ಇದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ ಇನ್ನೂ 13,000 ಸೇರಿಸ್ಕೊಟ್ಟಿದ್ದೀವಿ. BJP ಸರ್ಕಾರದವರು 26,000 ಕೊಟ್ಟಿದ್ದೀವಿ. 1 ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಮನೆ ಪರಿಹಾರ ಕೊಡ್ತಿದ್ದ ಕಡೆಗೆ 5 ಲಕ್ಷ ಕೊಟ್ಟಿದ್ದೀವಿ. ಕೇಂದ್ರಕ್ಕೆ ಮನವಿ ಮಾಡ್ಕೊಳ್ತೀರಾ NDRF ರೂಲ್ಸ್ ಚೇಂಜ್ ಆಗ್ಬೇಕಂತ ಹೇಳಿ? ನಾನು ಹೇಳೋದಂದ್ರೆ, ಮೊದಲು ಇವ್ರು ಏನು ಕೊಡ್ಬೇಕು ಕೊಡ್ರಿ, ಆಮೇಲೆ ಏನು ಕೇಳ್ಬೇಕು ಕೇಳೋಣ. ಕಾಂಗ್ರೆಸ್ ಇದ್ದಾಗ ಬರೀ 2,000 ರೂಪಾಯಿ ಕೊಡ್ತಿದ್ರಿ ಎಕರೆಗೆ. ನೆನಪಿದೆಯಾ ಸಿದ್ದರಾಮಯ್ಯನವರೇ? ನೀವೇ ಹಣಕಾಸು ಖಾತೆ ಸಚಿವರಾಗಿದ್ರಿ, ಉಪಮುಖ್ಯಮಂತ್ರಿ ಆಗಿದ್ರಿ. 2,000 ರೂಪಾಯಿ ಕೊಡ್ತಿದ್ರು. ಮೋದಿಯವರು ಬಂದಮೇಲೆ ಅದು 13,000 ಮಾಡಿದ್ರು. ನೀವು ಅದು ಯೋಚನೆ ಮಾಡಿ. ನೀವು ಇದು ಒಂದು ಕಡೆ. ಇನ್ನೊಂದು ಕಡೆ ದಸರಾ ಹಬ್ಬ ಮಾಡಿತಾನೆ ಮುಗೀತು. ಈ ಭಾಗದ ಜನರು ದಸರಾನೂ ಮಾಡಿಲ್ಲ, ಕಣ್ಣೀರಲ್ಲಿ ಕೈ ತೊಳೆದ್ರು. ಇದಕ್ಕೇನು ಹೇಳ್ತೀರಿ? ದಸರಾ ಮಾಡೋದೇನ್ರಿ, ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಆಗಿತ್ತು. ದಸರಾ ಎಲ್ಲಿ ಮಾಡೋಕ್ಕಾಗುತ್ತೆ? ಅವ್ರು ಬದುಕೋದೇ ಕಷ್ಟ ಆಗಿತ್ತು, ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಆಗಿತ್ತು. ಮುಖ್ಯಮಂತ್ರಿಗಳು ಮೇಲೆ ಹಾರಾಟ ಮಾಡಿದ್ರೆ ಇದು ನೋಡೋಕ್ಕಾಗತ್ತಾ? ಈ ರೀತಿ ಕಾಟನ್ ಹಿಂಗಾಗಿರೋದು ನೋಡೋಕ್ಕಾಗತ್ತಾ? ಈ ಗಿಡ ಹಿಂಗೆ ಕಾಣುತ್ತಾ ಮೇಲಿಂದ? ಮೇಲೆ ಹಾರಾಟ ಮಾಡಿದ್ರೆ ಕೆಳಗೆ ಇಳಿದ್ರೆ ರೈತರ ಕಷ್ಟ ಗೊತ್ತಾಗುತ್ತೆ. ಇನ್ನು MB ಪಾಟೀಲ್ರು ಜಿಲ್ಲೆ ಉಸ್ತುವಾರಿ ಸಚಿವರು, ನಾನು ಅವ್ರ ಯೋಗ್ಯತೆ ಅಂತ ಹೇಳೋ ಅಥವಾ ಜಿಲ್ಲೆ ಹಣೆಬರ ಅಂತ ಹೇಳೋ, 2 ವರ್ಷದಲ್ಲಿ ಎಷ್ಟು KDP ಮಾಡಿದ್ದೀರಿ ನೀವು? ನಮಗೆ ಭಾಷಣ ಮಾಡ್ತೀರಲ್ಲ ನೀವು. ಎಷ್ಟು KDP ಮಾಡಿದ್ದೀರಿ ನೀವು? 2 ವರ್ಷದಲ್ಲಿ 2 KDP ಮಾಡೋ ಯೋಗ್ಯತೆಯೂ ಇಲ್ಲ. ಯಾವ್ದಾದ್ರು ಹಳ್ಳಿಗೆ ಬಂದು ಹೊಲದಾಗ ನಿಂತು ಇಂಥದ್ದೇನಾದ್ರು ಕಷ್ಟ ಕೇಳಿದ್ದೀರಾ ನೀವು? ನಮಗೆ ಪಾಠ ಮಾಡ್ತೀರಿ? ಇದು CT ಅವ್ರ ಮಾತು. ಸರ್ಕಾರದ ವಿರುದ್ಧ BJP ಮುಖಂಡರು ಈಗ ಮುಗಿಬಿದ್ದಿದ್ದಾರೆ. ಪ್ರವಾಹ ವಿಚಾರವಾಗಿ ಸೂಕ್ತ ಪರಿಹಾರ ಕೊಡಬೇಕು, ಎಕರೆಗೆ 50,000 ರೂಪಾಯಿ ಕನಿಷ್ಠವಾದರೂ ಪರಿಹಾರ ಕೊಡಬೇಕೆನ್ನೋ ಮಾತನ್ನ BJPಯ ಮುಖಂಡರು ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ.